ನಮಸ್ಕಾರ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ರೀಡಿಫೈನ್ಡ್ ಸ್ಟೋರೀಸ್. ನಾನು ಶಮಂತ್. ಇತಿಹಾಸದ ಕಲ್ಲುಗಳು ಮಾತಾಡುವ, ಭವಿಷ್ಯದ ನಕ್ಷತ್ರಗಳು ಕೈಬೀಸಿ ಕರೆಯುವ ನಾಡಿಗೆ ನಿಮಗೆ ಸ್ವಾಗತ. ಇದು ಕಲೆಗಳ ಬೀಡು, ಶಿಲ್ಪಕಲೆಗಳ ತವರೂರು, ಇತಿಹಾಸದ ನೆಲೆವೀಡು ಮತ್ತು ಕರ್ನಾಟಕದ ಭವಿಷ್ಯದ ಶಕ್ತಿ ಕೇಂದ್ರ. ಅದೇ ನಮ್ಮ ಹಾಸನ. ಹಾಸನಾಂಬೆಯ ಆಶೀರ್ವಾದದ ಈ ನಾಡು ಸಮುದ್ರ ಮಟ್ಟದಿಂದ ಸುಮಾರು 3100 ಅಡಿ ಎತ್ತರವಿದೆ. ಅದಕ್ಕೆ ನೋಡಿ ಇಲ್ಲಿನ ಹವಾಮಾನ ವರ್ಷವಿಡೀ ಹಿತವಾಗಿರುತ್ತೆ. ಈ ಜಿಲ್ಲೆಯ ವಿಶೇಷ ಅಂದ್ರೆ ತನ್ನ ಆಹ್ಲಾದಕರ ಹವಾಮಾನದಿಂದಾಗಿ ಬಡವರ ಊಟಿ ಎಂದೇ ಪ್ರಸಿದ್ಧ. ಒಂದು ಕಡೆ ಮಲೆನಾಡಿನ ಹಸಿರು, ಇನ್ನೊಂದು ಕಡೆ ಬಯಲುಸೀಮೆಯ ವೈಭವ. ಇಂದು ನಾವು ಕೇವಲ ಹಾಸನದ ಇತಿಹಾಸವನ್ನಷ್ಟೇ ನೋಡುವುದಿಲ್ಲ, ಬದಲಾಗಿ ಹಾಸನವು ಹೇಗೆ ಜಾಗತಿಕ ತಂತ್ರಜ್ಞಾನದ ಕೇಂದ್ರವಾಗಬಲ್ಲದು ಎಂಬ ಹೊಸ ದಾರಿಯನ್ನು ಹುಡುಕಲಿದ್ದೇವೆ. ಇಂದು ನಾನು ನಿಮಗೆ 3 ಪ್ರಮುಖ ವಿಷಯಗಳನ್ನು ಹೇಳಲು ಹೋಗುತ್ತಿದ್ದೇನೆ. ಮೊದಲದು, ಹಾಸನ ಯಾಕೆ ಪ್ರಸಿದ್ಧ. ಎರಡನೆಯದು, ಕರ್ನಾಟಕದ ಸಂಪರ್ಕದಲ್ಲಿ ಇದರ ಮಹತ್ವ ಏನು. ಮೂರನೆಯದು, ಹಾಸನ ಹೇಗೆ ಭವಿಷ್ಯದ ಐಟಿ ಹಬ್ ಆಗಬಹುದು. ಹಾಸನ ಜಿಲ್ಲೆ ಪ್ರವಾಸೋದ್ಯಮದ ಪರಿಕಲ್ಪನೆಯಲ್ಲಿ ಕರ್ನಾಟಕದಲ್ಲಿ ವಿಶೇಷ ಸ್ಥಾನ ಹೊಂದಿದೆ. ಮೊದಲು ಹೇಳಬೇಕಾದದ್ದು ಬೇಲೂರು. ಹೊಯ್ಸಳರ ಅದ್ಭುತ ಶಿಲ್ಪಕಲೆಯ ಜೀವಂತ ಸಾಕ್ಷಿ. ಅದರ ನಂತರ ಹಲೇಬೀಡು, ಪ್ರಾಚೀನ ಕಾಲದ ಹೊಯ್ಸಳರ ರಾಜಧಾನಿ. ಮತ್ತೊಂದು ವಿಶ್ವಪ್ರಸಿದ್ಧ ತಾಣ ಶ್ರಾವಣಬೇಳಗೊಳ. ಇಲ್ಲಿ ಇರುವ ಗೊಮ್ಮಟೇಶ್ವರರ ಮಹಾಮೂರ್ತಿ ವಿಶ್ವದ ಗಮನ ಸೆಳೆಯುತ್ತದೆ. ಹಾಗೆ ನಮ್ಮ ಹೆಮ್ಮೆಯ ಹಾಸನಾಂಬ ಟೆಂಪಲ್, ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುವ ದೇವಸ್ಥಾನ. ಇವೆಲ್ಲವೂ ಹಾಸನವನ್ನು ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರವನ್ನಾಗಿ ಮಾಡಿವೆ. ಹಾಸನದಲ್ಲಿ ಜೀವನ ಅಂದ್ರೆ ಅದು ನೆಮ್ಮದಿಯ ಸಂಕೇತ. ಸಕಲೇಶಪುರದ ಕಾಫಿ ತೋಟಗಳು, ಮಂಜಿನಿಂದ ಆವೃತವಾದ ಬಿಸಿಲೆ ಘಾಟ್ ಮತ್ತು ನೀರಿನಲ್ಲಿ ಮುಳುಗೇಳುವ ಶೆಟ್ಟಿಹಳ್ಳಿ ಚರ್ಚ್. ಇಲ್ಲಿ ಪ್ರಕೃತಿ ಸದಾ ಕಾವ್ಯದಂತಿದೆ. ಆಹಾರದ ವಿಷಯಕ್ಕೆ ಬಂದರೆ ಶಕ್ತಿ ನೀಡುವ ರಾಗಿ ಮುದ್ದೆ, ಬಸ್ಸಾರು ಮತ್ತು ಸಕಲೇಶಪುರದ ಪರಿಮಳಯುತ ಕಾಫಿ ನಮ್ಮ ಸೊಗಡು. ಎಲ್ಲಕ್ಕಿಂತ ಮುಖ್ಯವಾಗಿ ಹಾಸನ ಅತ್ಯಂತ ಸುರಕ್ಷಿತ ಜಿಲ್ಲೆ. ಹೊಸದಾಗಿ ಬರುವ ಕಂಪನಿಗಳಿಗೆ ಅಥವಾ ಉದ್ಯೋಗಿಗಳಿಗೆ ಇದೊಂದು ಸುಂದರ ಮನೆಯಂತಿದೆ. ಹಾಸನ ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಇದೊಂದು ಸ್ಟ್ರಾಟಜಿಕ್ ಲೊಕೇಶನ್. ಬೆಂಗಳೂರು ಸುಮಾರು 180 ಕಿಲೋಮೀಟರ್, ಮೈಸೂರು ಸುಮಾರು 120 ಕಿಲೋಮೀಟರ್. ಬೆಂಗಳೂರು, ಮೈಸೂರು, ಮಂಗಳೂರು ಈ ಪ್ರಮುಖ ನಗರಗಳ ನಡುವೆ ಹಾಸನ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ. NH75 ಹಾಸನ ಮೂಲಕ ಸಾಗುತ್ತದೆ. ರೈಲು ಸಂಪರ್ಕವೂ ಉತ್ತಮವಾಗಿದೆ. ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗಗಳಿಗೆ ಸಂಪರ್ಕ ಸುಲಭ. ಅಂದರೆ ಲಾಜಿಸ್ಟಿಕ್ಸ್, ಟ್ರಾನ್ಸ್ಪೋರ್ಟ್ ಮತ್ತು ಇಂಡಸ್ಟ್ರಿಯಲ್ ಗ್ರೋತ್ಗೆ ಇದು ಅತ್ಯುತ್ತಮ ಸ್ಥಳ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಹಾಸನದಲ್ಲಿ ಐಟಿ ಹಬ್ ಸಾಧ್ಯವೇ? ಖಂಡಿತ ಸಾಧ್ಯ. ಭಾರತದ ಹೆಮ್ಮೆಯ ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ದಶಕಗಳಿಂದ ಇಲ್ಲೇ ಇದೆ. ಬಾಹ್ಯಾಕಾಶ ತಂತ್ರಜ್ಞಾನವನ್ನೇ ನಿಯಂತ್ರಿಸುವ ಶಕ್ತಿ ನಮಗಿರುವಾಗ ಐಟಿ ಕಂಪನಿಗಳನ್ನು ನಡೆಸುವುದು ನಮಗೆ ಕಷ್ಟವೇ? ಪ್ರತಿಭಾವಂತರು ಇಲ್ಲಿಂದ ಪದವಿ ಪಡೆದು ಬೆಂಗಳೂರಿಗೆ ಹೋಗುತ್ತಿದ್ದಾರೆ. ಸರ್ಕಾರವು ಬಿಯಾಂಡ್ ಬೆಂಗಳೂರು ಯೋಜನೆಯಡಿ ಇಲ್ಲಿ ಸಂಯೋಜಿತ ಐಟಿ ಪಾರ್ಕ್ ಸ್ಥಾಪಿಸಿದರೆ ನಮ್ಮ ಯುವಕರು ಇಲ್ಲೇ ಕೆಲಸ ಮಾಡಬಹುದು. ಕಡಿಮೆ ಖರ್ಚು, ಟ್ರಾಫಿಕ್ ಇಲ್ಲದ ಜೀವನ ಮತ್ತು ಉತ್ತಮ ಹವಾಮಾನ. ಐಟಿ ಕಂಪನಿಗಳಿಗೆ ಬೇಕಾಗಿರುವುದು ಇದನ್ನೇ. ಬೆಂಗಳೂರು ಈಗಾಗಲೇ ಭಾರತದ ಪ್ರಮುಖ ಐಟಿ ನಗರವಾಗಿದೆ. ಆದರೆ ಅಲ್ಲಿ ಟ್ರಾಫಿಕ್, ಜನಸಂದಣಿ, ಹೆಚ್ಚಿದ ಭೂಮಿ ಬೆಲೆ ಇವು ದೊಡ್ಡ ಸವಾಲು. ಇಲ್ಲಿ ಹಾಸನದ ಅವಕಾಶ ಶುರುವಾಗುತ್ತದೆ. ಮೊದಲದು, ಭೂಮಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಎರಡನೆಯದು, ಉತ್ತಮ ಹವಾಮಾನ. ಮೂರನೆಯದು, ಕಡಿಮೆ ಟ್ರಾಫಿಕ್. ನಾಲ್ಕನೆಯದು, ಸ್ಥಳೀಯ ಯುವಕರಲ್ಲಿ ಪ್ರತಿಭೆ. ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಕಾಲೇಜುಗಳು ಇವೆ. ಸ್ಕಿಲ್ ಡೆವಲಪ್ಮೆಂಟ್ಗೆ ಅವಕಾಶವಿದೆ. ಹಾಸನವನ್ನು ಸ್ಯಾಟಲೈಟ್ ಐಟಿ ಹಬ್ ಆಗಿ ಅಭಿವೃದ್ಧಿಪಡಿಸಿದರೆ ಬೆಂಗಳೂರು ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ಸ್ಟಾರ್ಟ್ಅಪ್ ಪಾರ್ಕ್ಸ್, ಐಟಿ ಪಾರ್ಕ್ಸ್, ಇನ್ಕ್ಯುಬೇಷನ್ ಸೆಂಟರ್ಗಳು ಸ್ಥಾಪಿಸಿದರೆ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಹಾಗಾಗಿ ಇಲ್ಲಿ ಹಾಸನ ಸಿದ್ಧವಾಗಿದೆ. ನಮ್ಮ ಹತ್ತಿರ ಇತಿಹಾಸದ ಬಲವಿದೆ, ಪ್ರಧಾನಿಗರ ವಿಷನ್ ಇದೆ, ಇಸ್ರೋದ ತಂತ್ರಜ್ಞಾನವಿದೆ ಮತ್ತು ಯುವಕರ ಪ್ರತಿಭೆಯಿದೆ. ಸರ್ಕಾರಕ್ಕೆ ನಮ್ಮದೊಂದು ಮನವಿ: ಹಾಸನದ ಐಟಿ ಮೂಲಸೌಕರ್ಯಕ್ಕೆ ಒತ್ತು ಕೊಡಿ, ವಿಮಾನ ನಿಲ್ದಾಣವನ್ನು ಬೇಗ ಪೂರ್ಣಗೊಳಿಸಿ. ನಮ್ಮ ಯುವಕರು ಕೆಲಸಕ್ಕಾಗಿ ಬೇರೆ ಕಡೆ ಅಲೆಯಬಾರದು. ಹೂಡಿಕೆದಾರರೇ, ಹಾಸನಕ್ಕೆ ಬನ್ನಿ, ಇಲ್ಲಿ ಬಂಡವಾಳ ಹೂಡಿ. ನಮ್ಮ ಹಾಸನದ ಪ್ರತಿಯೊಬ್ಬರಿಗೂ ನನ್ನದೊಂದು ವಿನಂತಿ: ನಮ್ಮ ಜಿಲ್ಲೆಯ ಬಗ್ಗೆ ಹೆಮ್ಮೆ ಪಡೋಣ ಮತ್ತು ಈ ಬದಲಾವಣೆಗೆ ಕೈಜೋಡಿಸೋಣ. ಹಾಸನ ಸಿದ್ಧವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಕನಸಿಗೆ ಒಂದು ದೊಡ್ಡ ಬೆಂಬಲ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನನ್ನ ಶಕ್ತಿ. ಬ್ಲೂ ಹಾರ್ಟ್.